ವರುಣಾರ್ಭಟದಿಂದ ಜನತಾ ಕಾಲೋನಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದ್ದು, ವರುಣನ ಆರ್ಭಟಕ್ಕೆ ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪಟ್ಟಣ ಅಕ್ಷರಶಃ ನಲುಗಿ ಹೋಗಿದೆ. ನಿನ್ನೆ ಸುರಿದ ಭಾರೀ ಮಳೆಗೆ ಸಾರ್ವಜನಿಕರು ಕಂಗಾಲಾಗಿದ್ದು, ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಂಬಾವಿ ಪಟ್ಟಣದ ಜನತಾ ಕಾಲೋನಿ ಬಡಾವಣೆಯಲ್ಲಿ ಸುಮಾರು ಮನೆಗಳಿಗೆ ನೀರು ನುಗ್ಗಿ ಜಾನುವಾರುಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಏಕಾಏಕಿ ಮನೆಗಳಿಗೆ ನೀರು ನುಗ್ಗಿದ್ದರಿಂದ ಮನೆಯಲ್ಲಿನ ದವಸ ಧಾನ್ಯಗಳು ಸಂಪೂರ್ಣ ನೀರು ಪಾಲಾಗಿದೆ. ಈಗ ಎರಡಕ್ಕೆ ಹೇಳಿ ಮನ್ಯಾಗ ನಿಂತಾವ್ರಿ, ಯಾರು ಕೇರ್ ಮಾಡೋರಿಲ್ಲ, ಏನಿಲ್ಲ. ಹೇಳಿ ಸಾಕಾಗೈತಿ. ಇಲ್ಲಿ ಅಧಿಕಾರಿಗಳಿಗೆ ನಮ್ಗೆ ಪುಣ್ಯ ಬರ್ತೈತಿ, ಸ್ವಲ್ಪ ಹೆಲ್ಪ್ ಮಾಡಿ. ಏನನ್ನ ನೀರಾಗ ಮೋಟ್ರ್ ಹಚ್ಚಿವಿ, ಯಾರು ಮೋಟ್ರು ನಾವು ಗಂಡ ಹೆಂಡ್ತಿಗೆ ನಮ್ಗೆ ಬಾರಿಸಿ ಹೊಡೆದೈತಿ. ನನ್ನ ಗಂಡಗೆ ನಮ್ಗೆ ಆರಾಮಿಲ್ರಿ. 5 ಹೆಣ್ಮಕ್ಳು ಎಲ್ಲ ನಮ್ಗೆ ಲಾಸ್ ಆಗೈತಿ. ಜೋಳ, ಅಕ್ಕಿ, ಖಾರ ಎಲ್ಲ ಲಾಸ್ ಆಗೈತ್ರಿ. ಇಂಥ ನೀರಾಗ ನಿಂತೀವಿ. ಕೈ ಜೋಡಿಸಿ ಹೇಳ್ತೀನಿ, ಏನನ್ನ ಹೆಲ್ಪ್ ಮಾಡಿರಿ ಗೌರ್ಮೆಂಟಿಂದ. ನೀವು ಕಾಲು ಹೋಗ್ತೀನಿ ರೀ ಸ್ವಾಮಿ. ನಿನ್ನೆ ಕೆಂಬಾವಿಯಲ್ಲಿ ಅತಿ ಹೆಚ್ಚು ಮಳೆ ಆಗಿದ್ದರಿಂದ ವಾರ್ಡ್ ನಂಬರ್ 16ರಲ್ಲಿ ಮನೆಗೆಲ್ಲ ಕೂಡ ನೀರಾಗಿದೆ. ಯಾಕೆ ನೀರಾಗಿದೆ ಈ ರೀತಿ ಅಂತಂದ್ರೆ ಚರಂಡಿ ವ್ಯವಸ್ಥೆ ಇಲ್ಲ. ಚರಂಡಿ ವ್ಯವಸ್ಥೆ ಆಗ್ಬೇಕಂದ್ರೆ ಇದಕ್ಕೆ TMC ಅಧಿಕಾರಿಗಳು ಮತ್ತು TMC ಕೌನ್ಸಿಲರ್ಗಳು ಅದನ್ನು ಬಂದು ವೀಕ್ಷಣೆ ಮಾಡಿ ಎಸ್ಟಿಮೇಟ್ ಮಾಡಿ ಚರಂಡಿ ಮಾಡೋಂಥ ಕೆಲಸ ಮಾಡಬೇಕಾಗಿತ್ತು. ಚರಂಡಿ ಮಾಡಿಲ್ಲ. ಎಷ್ಟೋ ಸಾರಿ ಸಾರ್ವಜನಿಕರು ಇದ್ರ ಬಗ್ಗೆದ ಕುಂದುಕೊರತೆಗಳನ್ನು ಹೇಳ್ಕೊಂಡು ಅರ್ಜಿ ಸಲ್ಲಿಸಿದ್ದಾರೆ. ಆ ಅರ್ಜಿ ಬಗ್ಗೆದಾಗ ಯಾರೂ ಗಮನ ವಹಿಸ್ತಾ ಇಲ್ಲ. ಈಗ ಎಲೆಕ್ಷನ್ ಬಂದಂಥ ಟೈಮ್ದಲ್ಲಿ ಬರ್ತಾರೆ, ನಾನು ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಎಲ್ಲ ಕೆಲಸನೂ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಯಾವ ಕೆಲಸನೂ ಮಾಡಿಲ್ಲ. ಒಂದು ಸಾರ್ವಜನಿಕರು ಬಂದು ಎಲ್ಲರೂ ಸೇರಿ ಅರ್ಜಿ ಕೊಟ್ಟಿರ್ತಕ್ಕಂಥ ಅರ್ಜಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ಇದಕ್ಕೆ ಸ್ಪಂದನೆ ಯಾರು ಮಾಡಬೇಕು? ಕೌನ್ಸಿಲರ್ ಮಾಡಬೇಕು. ಆ ಕೌನ್ಸಿಲರ್ ಎಲ್ಲದನ್ನಂತೂ ಗೊತ್ತಿಲ್ಲ. ಅವನಿಗೆ ಬ್ಯಾಟ್ರಿ ಚುಡಿಕಾಡೋಂಥ ಕೆಲಸವಾಗಿದೆ. ಯಾಕಂತಂದ್ರೆ ಅಧಿಕಾರಿಗಳ ಬಳಿಯಕ್ಕೆ ನಾವು ಹೋಗ್ಬೇಕಾದ್ರೆ ಒಂದು ಕೌನ್ಸಿಲರ್ ಹಿಡ್ಕೊಂಡು ನಾವು ಹೋಗ್ಬೇಕಾಗತ್ತೆ. ಆ ಕೌನ್ಸಿಲರ್ ಇಲ್ಲ ಅಂತಂದ್ರೆ ನಾವು ಯಾರ ಬಳಿಯಕ್ಕೆ ಹೋಗ್ಬೇಕು? ನಮಗೆ ಚರಂಡಿ ಇಲ್ಲ. ಚರಂಡಿ ಇರಲಾರ್ದ ಪರಿಸ್ಥಿತಿ ಇವತ್ತಿನ ಮನ್ಯಾಗ ಎಲ್ಲ ಮಕ್ಕಳಿಗೆ ಎಲ್ಲಿ ಮಲಗಿಸ್ಬೇಕು, ಎಲ್ಲಿ ಊಟ ಮಾಡಿಸ್ಬೇಕು, ಯಾವ ರೀತಿ ಮಾಡಬೇಕು. ಈಗ ಸರಿಯಾದ ರೀತಿಯಲ್ಲಿ ಸದ್ದು ಮೊದಲೇ ಎಷ್ಟೋ ಸೂಕ್ಷ್ಮತವಾಗಿದ್ರೂ ಜಡ್ಡು ತನ್ನಿಚ್ಚಿಲ್ ತಾನೇ ಬರ್ಲಿಕ್ಕೆತ್ತಾವೆ. ನಾವು ಏನು ಮಾಡಿದ್ರು ಆರಾಮ್ ತಪ್ಪಲಿಕ್ಕೆತ್ತಾವೆ. ಇಂಥ ಕಲುಷಿತ ನೀರು, ಇಂಥ ಚರಂಡಿ ನೀರು, ಇಂಥವೆಲ್ಲ ಏನದಪ್ಪ ಅಂದ್ರೆ ಶೌಚಾಲಯ ಇಲ್ಲ. ಒಂದು ಜನತಾ ಕಾಲೋನಿಯಲ್ಲಿ ಶೌಚಾಲಯ ಮಾಡ್ತೀವಿ ಅಂತೇಳಿ ಒಂದು ಮಾತು ಕೊಟ್ಟಿದ್ರು. ಆ ಮಾತಿನ ಪ್ರಕಾರ ಒಂದು ಶೌಚಾಲಯ ಇಲ್ಲ. ಸರಿಯಾದ ಒಂದು ರೀತಿಯಲ್ಲಿ ಕಾಮಗಾರಿಗಳಿಲ್ಲ. ಯಾವುದೇ ಒಂದು ರೀತಿ ಇಲ್ಲ. ಒಂದು ಅತಿ ಹೆಚ್ಚು ಹೊಂದಿರತಕ್ಕಂಥ ಒಂದು 23 ಮೆಂಬರ್ಸ್ಗಳು ಇರ್ತಕ್ಕಂಥ ಒಂದು ದೊಡ್ಡ ಪಟ್ಟಣ ಇದು ಕೆಂಬಾವಿಯಲ್ಲಿ ಒಂದು ವಾರ್ಡೋದಿಲ್ಲ ಈ ಟೈಪ್ ಆಗ್ತದಪ್ಪ ಅಂತಂದ್ರೆ ಅದಕ್ಕೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸ ಬೇಜವಾಬ್ದಾರಿ ಕೆಲಸಗಳನ್ನಾಗಿದ್ದಾವೆ. ಅದನ್ನೇನಂದಾಗ ಕಾಮಗಾರಿಗಳು ಕರೆಕ್ಟ್ ಆಗಬೇಕು. ಒಂದು ಜನತಾ ಕಾಲೋನಿಯಲ್ಲಿ ಪೂರಾ ಚರಂಡಿ ವ್ಯವಸ್ಥೆ ಮಾಡಬೇಕು. ನೀರು ಒಂದು ಮನೆಯಲ್ಲಿ ಹೋಗಲಾರ್ದಂಗೆ ಕೂಡ ನೋಡ್ಕೋಬೇಕು. ಒಂದು ನೋಡ್ಕೊಂಡ್ರೆ ಎಲ್ಲ ಇಡೀ ಜನತಾ ಕಾಲೋನಿ 17ನೇ ವಾರ್ಡಿನ ಸಾರ್ವಜನಿಕರು ಒಂದಿಗೆ ನಾವು ಉಗ್ರವಾದ ಹೋರಾಟ ಒಂದು TMC ಮುಂದೆ ಮಾಡಬೇಕಾಗತ್ತಂತೇಳಿ ಹೇಳ್ತೀನಿ. HR ಬಡಿಗೇರ್, ಯಾದಗಿರಿ ಜಿಲ್ಲಾಧ್ಯಕ್ಷರು, ರೈತ ಸಂಘ. ನಮ್ಗೆ ಮನೆ ಇಲ್ರಿ. ಎಷ್ಟೋ ಮಂದಿಗೆ ಹೇಳಿದ್ರೆ ಸತಾಗ ಮನೆ ಹಾಕಿಲ್ರಿ. ಅಧ್ಯಕ್ಷಗಳು ನಂಬರ್ಗಳು ಬಂದು ಹೋಗ್ತಾರೆ. ಇಷ್ಟೇ ನೋಡಿ ಹೋಗ್ತಾರೆ. ಮಾಡ್ತೀನಿ ಅಂತಾರೆ, ಮಾಡಿಲ್ರಿ. ಭಾಳ ವರ್ಷದಿಂದ ಇಷ್ಟೇ ಕಷ್ಟದಾಗ ಬಂದೀನಿ ನಾನು. ನಮ್ಮ ಕಷ್ಟ ಭಾಳ ಐತ್ರಿ. ನಮ್ಗೆ ಮಾಡ್ಕೋಬೇಕಂದ್ರೆ ಆಗಲ್ಲ. ನಾವು ಗಂಡ ಹೆಂಡ್ತಿ, ನಮ್ಮ ಜಡ್ಡು ಐತ್ರಿ. ನಮ್ಗೆ ನೋಡಿರಿ, ಹೆಲ್ಪ್ ಮಾಡಿರಿ ಆದಷ್ಟು ನೀವು. ಗೋಡಿ, ಜೋಳ, ಅಕ್ಕಿ, ಖಾರ ಎಲ್ಲ ಬರ್ಬಾದಾಗ್ಬಿಟ್ಟೈತ್ರಿ ಎಲ್ಲ ಮಳೆಯಾಗ. ಏನ್ರಿ ನಿನ್ನೆ ಎಲ್ಲ ಜೋಳ, ಅಕ್ಕಿ ಎಲ್ಲ ಇದು ತೆಗೆದ್ಬಿಟ್ಟವ್ರಿ. ನೀರಾಗ ನಿಂತಿರಿ. ಬರೀ ನೀರಾಗ ನಿಂತೀಗ ಎಷ್ಟು ವರ್ಷ ಆಯ್ತು. ಎಲ್ಲರಿಗೆ ಕೇಳಕತ್ತೀನಿ, ಕಾಲು ಕೈ ಬಿಡಕತ್ತೀನಿ. ಒಬ್ಬರು ನಮ್ಮ ಬಗ್ಗೆ ಕೇರ್ ಮಾಡಲ್ಲಾಗ್ಯಾರ.
ಮಾಡ್ಬೇಕ್ರಿ. ಸ್ವಲ್ಪ ತೊಂದ್ರೆ ಭಾಳ ಐತಿ, ನಮ್ ಕಷ್ಟ ಐತ್ರಿ, ನಮ್ಗೆ ಹೆಲ್ಪ್ ಮಾಡ್ರಿ ಸ್ವಲ್ಪ. ಮನ್ಯಾಗ ಹೋಗ್ಕೊಂಡು 2 ಮೋಟ್ರ್ ಹಚ್ಚಿರಿ ಮನೆಗೆ ನಾವು. ಮೋಟ್ರ್ ಹಚ್ಚಿ ಖಾಲಿ ಮಾಡಿ ನಾವು ನೀರು. ಮಳೆ ನೀರು ಏನ್ ಚರಂಡಿ? ಇಲ್ರಿ, ಮಳಿ ನೀರ ಚರಂಡಿ ನೀರ್ರಿ ವಾಪಸ್ ಬಂದು ಹೊಕ್ಕೊಂಡ್ಬಿಟ್ಟಾವ್ರಿ ಮನ್ಯಾಗ. ಎಲ್ಲ ಭಾಳ ತೊಂದ್ರೆ ಐತ್ರಿ, ಭಾಳ ಬಡವ್ರ ಅದೀವಿ ನಾವು. ಆದಷ್ಟು ಏನನ್ನ ಸ್ವಲ್ಪ ಹೆಲ್ಪ್ ಮಾಡ್ರಿ ನೀವು ನಿಮ್ಮ ಕಡೆಲಿಂದ.